ಸರ್, ಇನ್ನು ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಮಾತಾಡೋದಾದ್ರೆ, ನೀವು ಅವರು ಯಾವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರಿ, ಜೊತೆಗೆ ಈಗ ಅವ್ರನ್ನ ಸ್ಟೇಜ್ ಮೇಲೆ ನೋಡಿದಾಗ ನಿಮ್ಮನ್ನ ತುಂಬ ಒಂದು ಆತ್ಮೀಯವಾಗಿ ಸ್ವಾಗತ ಕೂಡ ಮಾಡಿಕೊಂಡ್ರು. ಸೊ ಹೇಳಿದ್ರು ನಿಮಗೆ ಒಂದಷ್ಟು, ಅಂದರೆ ಇಲ್ಲಿ ಮಾತಾಡೋದು ಬಿಟ್ಟು ಅಲ್ಲಿ ಮಾತಾಡಿದರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ಬಿಟ್ಟು. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಇಲ್ಲ, ಸಾರ್ ಹೇಳೋದು ಮೇಡಮ್ ಕರೆಕ್ಟ್ ಮೇಡಮ್. ಯಾಕಂದರೆ ಈಗ ಸ್ಟೇಜಲ್ಲಿ ಮಾತಾಡೋದಕ್ಕಿಂತ ನಾನು ಅವಕಾಶಗಳು ಸಿಕ್ಕಿದಾಗ ಸರಿಯಾದ ರೀತಿಯಲ್ಲಿ ಮಾತಾಡಬೇಕಾಗಿತ್ತು. ಅದು ನನ್ನ ಕೈಯಿಂದ ಆಗಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾನು ಒಂಟಿಯಾಗಿ ಹೋಗಿದ್ದರೆ ನಾನು ಹೋರಾಟ ಎಲ್ಲ ಮಾಡ್ಬೋದಿತ್ತು. ಎಲ್ಲೇ ಒಂದು ಕಡೆಗೆ ಜಂಟಿಯಾಗಿ ನಾನು ವೀಕ್ ಆದೆ ಅಂತ ಹೇಳ್ತೀನಿ. ಸುದೀಪ್ ಸರ್ ಜೊತೆ ಒಂದು ಫಿಲ್ಮ್ ನಾನು ಅಭಿನಯಿಸಿದ್ದೀನಿ. ಅದು ಕೂಡ ಒಂದು ಸಣ್ಣ ಪಾತ್ರ, ಸಾಧು ಕೋಕಿಲ ಸರ್ ಜೊತೆಗೆ ನಾನು ಮಾಡಿದ್ದೀನಿ. ಆ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಸರ್ ಹೀರೋ. ಬಟ್ ಆ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಸರ್ನ ನಾನು ರಿಯಲ್ ಆಗಿ ನಾನು ಅವ್ರನ್ನ ಲೈವ್ ಆಗಿ ನೋಡೋಕ್ಕಾಗಲಿಲ್ಲ ಆ ಸಿನಿಮಾದಲ್ಲಿ. ಅದರಲ್ಲೊಂದು ನಾನು ಸಾಧು ಕೋಕಿಲ ಸರ್ ಜೊತೆಗೆ ನಾನು ಅಭಿನಯಿಸಿದ್ದೀನಿ ಆ ಒಂದು ಕಿಚ್ಚ ಸಿನಿಮಾದಲ್ಲಿ ಸಣ್ಣ ಪಾತ್ರ. ಅದಾದ ನಂತರ ನನಗೆ ಕಿಚ್ಚ ಸುದೀಪ್ ಸರ್ ಅಭಿನಯದ ಪೈಲ್ವಾನ ಚಿತ್ರನ ನೋಡಿ ನಾನು ನಾನು ಟೈಗರ್ ಪ್ರಭಾಕರ್ ಇನ್ಸ್ಪೈರ್ ಆಗಿ ನಾನು ಬಾಡಿ ಬಿಲ್ಡಿಂಗ್ ಬಂದಿದ್ದೆ. ಮತ್ತು ನನಗೆ 2014ರಲ್ಲಿ ನನಗೆ ಮಕ್ಕಳಾಯಿತು. ಮಕ್ಕಳಾದಮೇಲೆ ನಾನು ಇನ್ನೇನು ನನಗೆ ಮಕ್ಕಳಾದಮೇಲೆ ಇವ್ರದ್ದು ಎಲ್ಲ ನೋಡ್ಕೊಳ್ಳಿದ್ದೆ. ನಾನು ಸ್ವಲ್ಪ ಬಾಡಿ ಬಿಲ್ಡಿಂಗ್ ಎಲ್ಲ ಬಿಟ್ಟಿದ್ದೆ. ಅದಾದಮೇಲೆ ಪೈಲ್ವಾನ್ ಚಿತ್ರ ನೋಡಿಕೊಂಡು 2017ರಲ್ಲಿ ತಿರ್ಗಿ ಮತ್ತೆ ನಾನು ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡಿ ತಿರ್ಗಿ ಮತ್ತೆ ಅದು ಪೈಲ್ವಾನ್ ಚಿತ್ರ ಏನು ನಮ್ಮ ಕಿಚ್ಚ ಸುದೀಪ್ ಸರ್ ಅಭಿನಯಿಸಿದ್ರಲ್ಲ ಆ ಚಿತ್ರ ನೋಡಿಕೊಂಡು ಅವ್ರನ್ನ ಒಂದು ಇನ್ಸ್ಪೈರ್ ಆಗಿ ತೊಗೊಂಡು ಅವ್ರೊಂದು ಸಿನಿಮಾಗೋಸ್ಕರ ಬಾಡಿನೇ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ನಾನೊಬ್ಬ ಬಾಡಿ ಬಿಲ್ಡರ್ ಆಗಿ, ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಆಗಿ ನಾವು ಯಾಕೆ ಮೇಂಟೈನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ನಾಚಿಕೆ ಪಟ್ಕೊಂಡು ಅವ್ರನ್ನ ಒಂದು ಇನ್ಸ್ಪಿರೇಷನ್ ಮೋಟಿವೇಶನ್ ತೊಗೊಂಡು ಮತ್ತೆ ನಾನು ಮಾಡಿದ್ದೆ ಮೇಡಮ್. ಆಗ ಮಾಡಿದ ನಂತರ ಅವ್ರನ್ನ ನೋಡಿದ ತಕ್ಷಣ ನನಗೆ ತುಂಬ ಆಶ್ಚರ್ಯ ಆಯಿತು ಮೇಡಮ್. ಅವರು ನನ್ನ ಮನಸ್ಸಲ್ಲೂ ನಾನು ಅಂದ್ಕೊಂಡಿಲ್ಲ ಕಿಚ್ಚ ಸುದೀಪ್ ಸರ್ ನಾನು ಅವ್ರಿಗೆ ಮಾತಾಡ್ತೀನಿ, ಅವರು ತಪ್ಕೊಳ್ತೀನಿ ಅನ್ನೋದು ಸಹ ನನಗೆ ಗೊತ್ತಿಲ್ಲ. ಅವರು ದೊಡ್ಡ ಸೂಪರ್ ಸ್ಟಾರ್ ಮೇಡಮ್. ಅವ್ರನ್ನ ನೋಡಿದ ತಕ್ಷಣ ನನಗೆ ಎಲ್ಲೋ ಒಂದು ಗುರುಗಳು, ಒಂದು ತತ್ವಜ್ಞಾನಿ ಮುಂದೆ ಒಂದು ಅನ್ನೋ ಒಂದು ಕಲ್ಪನೆಯೇ ಬರ್ತಾಯಿತ್ತು ನನಗೆ. ಅವರು ಒಬ್ಬ ಸಿನಿಮಾ ಸ್ಟಾರ್, ಸೂಪರ್ ಸ್ಟಾರ್ ಆಗಿ ನನಗೆ ಅವರು ಅಲ್ಲಿ ಅನಿಸಲಿಲ್ಲ. ಒಬ್ಬ ಮಹಾಯೋಗಿಯಾಗಿ ಕಾಣ್ತಾಯಿದ್ರು ಮೇಡಮ್. ಯಾಕಂದರೆ ಅಷ್ಟು ಈಸಿ ಪರ್ಸನ್ ಅಲ್ಲ ಮೇಡಮ್, ತುಂಬ ಇಂಟೆಲಿಜೆಂಟ್ ಮೇಡಮ್ ಅವರು. ಸರ್, ನೀವು ಸ್ವಲ್ಪ ನೋಡೋದಕ್ಕೆ ದುನಿಯಾ ವಿಜಯ್ ಅವ್ರ ಥರ ಕಾಣ್ತೀರಾ. ನಿಮ್ಗೇನಾದರೂ ಅವ್ರೇನಾದರೂ ರಿಲೇಷನ್ಸಾ ಹೇಗೆ ಅಂತ? ಇಲ್ಲ ಮೇಡಮ್, ಎಲ್ಲರೂ ಹಂಗೆ ಅಂತಾರೆ ಮೇಡಮ್. ಅವರು ಕೂಡ ನೋಡೋದಕ್ಕೆ ಹಂಗೆ ಅಂತಾರೆ. ಅವರು ಸ್ಟಾರ್ಸ್ ಮೇಡಮ್. ಅವರೆಲ್ಲ ದೊಡ್ಡವರು. ಅವರು ಇಲ್ಲ ಮೇಡಮ್, ಅವರು ನಮ್ಮ ಥರನೇ ಇರ್ಬೋದೇನೋ ಮೇಡಮ್, ಗೊತ್ತಿಲ್ಲ. ಅವರು ಕೂಡ ಭಾಳ ಕಷ್ಟಪಟ್ಟಿದ್ದು. ಅವರು ಕೂಡ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಿದ್ದಾರೆ. ನೋಡಿದವರು ಕೂಡ ಹಂಗೆ ಅಂತಾರೆ ಮೇಡಮ್. ನಾವು ವಿಜಯ ಅಣ್ಣಗೆ ಯಾವಾಗಲೂ ಯಾರಾದ್ರೂ ಸಿಕ್ಕಾದ್ರೆ ಅವರು ಹೇಳ್ತಾರೆ, ಕರಿಬಸಪ್ಪ ನೋಡೋದಕ್ಕೆ ನಿಮ್ಮ ಥರ ಇದ್ದಾರೆ ಅಂತಂದು. ಸೊ ದುನಿಯಾ ವಿಜಯ ಅಣ್ಣ ಅಂದರೆ ನಮಗೂ ಭಾಳ ಇಷ್ಟ ಮೇಡಮ್. ಅವ್ರ ದುನಿಯಾ ಫಿಲ್ಮ್ ಅಂದರೆ ತುಂಬ ಇಷ್ಟ ಮೇಡಮ್ ನನಗೆ.